ಲೋಕಸಭಾ ಚುನಾವಣೆ ಅಖಾಡದಲ್ಲಿ ಚರ್ಚೆ ಆಗ್ತಾ ಇರುವ ಥರಾವರಿ ವಿಷಯಗಳ ಪೈಕಿ ಒಂದು ವಿಷಯ ಒಡಿಸ್ಸಾದ ಪುರಿ ಜಗನ್ನಾಥನ ಖಜಾನೆಯದ್ದು. ರತ್ನ ಭಂಡಾರ ಅಂತ ಕರೀತಾರೆ. ದೇವಸ್ಥಾನಗಳಿಗೆ ಅವುಗಳದ್ದೇ ಆದ ಖಜಾನೆ ಇರುತ್ತೆ. ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ದೊಡ್ಡ ದೊಡ್ಡ ಖಜಾನೆ ಇರ್ತವೆ. ಆ ಖಜಾನೆ ಎರಡು ಕೀಲಿಕೈ ಇತ್ತು. ಅದಕ್ಕೆ ಏನಂತೀರಿ, ಕೀ ಅಂತೀರೋ, ನಾವು ಕೀಲಿಕೈ ಅಂತೀವಿ. ಎರಡಿತ್ತು. ಒಂದು ದೇವಸ್ಥಾನದಲ್ಲಿ ಇರ್ತಿತ್ತು, ಇನ್ನೊಂದನ್ನು ಸರ್ಕಾರ ಇಟ್ಕೊಂಡಿರ್ತಿತ್ತು. ಆ ಎರಡೂ ಕೀ ಹಾಕಿ ಓಪನ್ ಮಾಡಿದ್ರೆ ಮಾತ್ರ ರತ್ನ ಭಂಡಾರ ತೆರೆಯೋದು, ಬಾಗಿಲು ತೆಗೆಯೋದು. ಎರಡು ಕೀ ಬೇಕು ಅದನ್ನು ತೆಗಿಬೇಕು ಅಂದರೆ. 1985 ಲಾಸ್ಟ್ ತೆಗೆದಿದ್ದು ಅದನ್ನು. 1985 ಜುಲೈ 14ನೇ ತಾರೀಕು. ಅದಾದ ನಂತರ ಬಾಗಿಲು ಹಾಕಿಟ್ಟಿದ್ದಾರೆ ಅದನ್ನು. ಆ ರತ್ನ ಭಂಡಾರದ ಒಳಗೆ ಪುರಿ ಜಗನ್ನಾಥನಿಗೆ ಐತಿಹಾಸಿಕವಾಗಿ ರಾಜ ಮಹಾರಾಜರು ಕೊಟ್ಟಂಥ ವಜ್ರ, ವೈಢೂರ್ಯ, ಒಡವೆ, ಆಭರಣಗಳು ಎಲ್ಲವನ್ನೂ ಅಲ್ಲಿಟ್ಟಿದ್ದಾರೆ. ಒಳಗೆ ಏನಿದೆಯೋ ಎಷ್ಟಿದೆಯೋ ದೇವರಿಗೆ ಗೊತ್ತು, ಇಟ್ಟಿದ್ದಾರಲ್ಲಿ. ರತ್ನ ಭಂಡಾರದಲ್ಲಿ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರಾದೇವಿಯ ಆಭರಣಗಳಿದ್ದಾವೆ. 1985 ಜುಲೈ 14 ಲಾಸ್ಟ್ ಅದನ್ನು ಓಪನ್ ಮಾಡಿತ್ತು. ಆ ನಂತರ ಓಪನ್ ಮಾಡಬೇಕಾ ಮಾಡಬಾರ್ದಾ ಅನ್ನುವ ಚರ್ಚೆ ನಡೀತಾ ಇತ್ತು. ವಿಷಯ ಹೈಕೋರ್ಟಿಗೆ ಹೋಯಿತು. 2018 ಒಡಿಸ್ಸಾ ಹೈಕೋರ್ಟ್ ಹೇಳ್ತು ಬಾಗಿಲು ಓಪನ್ ಮಾಡಿ ಅಂತ. ಸ್ವಲ್ಪ ದಿನ ಆದಮೇಲೆ ಸರ್ಕಾರದಿಂದ ಅಫಿಡವಿಟ್ ಸಲ್ಲಿಸ್ತಾರೆ ಹೈಕೋರ್ಟ್ಗೆ, ಕೀ ಕಳೆದು ಹೋಗಿದೆ ನಮ್ಮ ಹತ್ರ, ಕೀ ಇಲ್ಲ ಅಂತ. ಏಕಾಏಕಿ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಈ ವಿಷಯ ಚರ್ಚೆಗೆ ಬರ್ತಾ ಇದೆ. ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಅದನ್ನು ಮೋದಿ ಇನ್ನೊಂದು ಹಂತಕ್ಕೆ ತಗೊಂಡೋಗಿದ್ದಾರೆ. ಏನಂತ, ತಮಿಳುನಾಡಿಗೆ ತಗೊಂಡೋಗಿದ್ದಾರೆ. ಅದನ್ನು ಯಾರು ಒಯ್ದರು? ಇಂಥ ಜನರನ್ನು ಕ್ಷಮಿಸಬೇಕಾ? ಈ ವಿಷಯದ ಬಗ್ಗೆ ಗಂಭೀರವಾದ ಸವಾಲುಗಳು ಹೇಳ್ತವೆ. ನಾನು ಒಡಿಸ್ಸಾದ ಸಹೋದರಿಯರಿಗೆ ಕೇಳೋದಕ್ಕೆ ಬಯಸ್ತೀನಿ. ಮೋದಿ, ನಾನು ಸೋಮನಾಥನ ಭೂಮಿಯಿಂದ ಬಂದಿದ್ದೀನಿ, ಜಗನ್ನಾಥನ ಭೂಮಿಗೆ ಬಂದು ಪೂಜೆ ಮಾಡ್ತಾ ಇದ್ದೀನಿ. ಸೋಮನಾಥನ ಆಶೀರ್ವಾದ ಎಷ್ಟಿದೆಯೋ ಜಗನ್ನಾಥನ ಆಶೀರ್ವಾದವೂ ಅಷ್ಟೇ ಇದೆ. ಒಡಿಸ್ಸಾದ ಪ್ರತಿ ನಾಗರಿಕನಿಗೂ ಗ್ಯಾರಂಟಿ ಕೊಡ್ತೀನಿ, ನೀವೆಲ್ಲ ಆರಾಮಾಗಿರಿ. ಇಲ್ಲಿ BJP ಸರ್ಕಾರ ರಚನೆಯಾದ ಬಳಿಕ ಕೀಲಿ ರಹಸ್ಯವನ್ನು ಭೇದಿಸ್ತೀವಿ ಅಂತ. ಕೇಳಿಸ್ಕೊಳ್ಳಿ ಮೋದಿ ಹೇಳಿದ್ದು ಒಂದ್ಸಲ. लेकिन बीजेडी सरकार को उड़ीसा की धरोहर की कोई चिंता नहीं है। जगन्नाथ जी के श्री रत्न भंडार को लेकर जो कुछ हो रहा है उससे पूरा उड़ीसा बहुत गुस्से में है। अब लोग कहते हैं कि श्री रत्न भंडार की चाबी तमिलनाडु चली गई है, कहते हैं। अभी किसने भेजी है भाई तमिलनाडु? ये तमिलनाडु कौन ले गया है? कौन ले गया है? ऐसे लोगों को माफ करोगे क्या? जिस तरह श्री रत्न भंडार की चाबी खो गई और फिर जांच रिपोर्ट को दबा दिया गया, और इस मामले पर बहुत बड़े गंभीर सवाल उठते हैं। लेकिन मैं उड़ीसा के मेरे भाई बहनों को कहना चाहता हूं, ये मोदी है। मैं सोमनाथ की धरती से आया हूं, जगन्नाथ की धरती की पूजा कर रहा हूं, और मेरे लिए जितने भगवान सोमनाथ दादा के आशीर्वाद है, इतने ही महाप्रभु जगन्नाथ जी के आशीर्वाद है। और इसलिए मैं उड़ीसा के एक एक नागरिक को गारंटी देता हूं, आप आश्वस्त रहिए, यहां भाजपा सरकार बनते ही ये चाबी का राज खोला जाएगा। ಉಳಿದಿದ್ದೆಲ್ಲ ಬಿಡಿ, ಅದು ಪೊಲಿಟಿಕಲ್ ಸ್ಪೀಚು. ತಮಿಳುನಾಡಿನ ಸುದ್ದಿ ಇಲ್ಲಿ ಯಾಕೆ ಬಂತು? ಒಡಿಸ್ಸಾದಲ್ಲಿ ಎಲ್ಲಿ ತಮಿಳುನಾಡು, ಎಲ್ಲಿ ಒಡಿಸ್ಸಾ? ಕೀಲಿ ತಮಿಳುನಾಡಿಗೆ ಹೋಗಿದೆ ಅಂತ ಯಾಕಂದ್ರು? ಅದೇ ಕ್ಯಾಚ್ ಇರೋದು. ಒಡಿಸ್ಸಾದ ಮುಖ್ಯಮಂತ್ರಿ ಪಟ್ನಾಯಕ್ ಸಾಹೇಬರು, ಅವರು ಬಿಹಾರ, ಒಡಿಸ್ಸಾ, ನಿತೀಶ್ ಕುಮಾರ್ ಇವರು ಯಾವತ್ತೂ ಕುಟುಂಬ ರಾಜಕಾರಣ ಮಾಡಿದವರಲ್ಲ.
ನಿತೀಶ್ ಕುಮಾರ್ ಅಂತೂ ಮಗನನ್ನು ವೇದಿಕೆಯ ಮೇಲೆ ಕರೆದು ವೇದಿಕೆಯ ಮೇಲೆ ಇವನು ನನ್ನ ಮಗ ಯಾವ ಕಾರಣಕ್ಕೂ ಇವನು ರಾಜಕೀಯಕ್ಕೆ ಬರೋದಿಲ್ಲ ಅಂತ ಘೋಷಣೆ ಮಾಡಿದ್ರು. ಹಾಗೆ ಪಟ್ನಾಯಕ್ ಕೂಡ ಅಷ್ಟೇ. ಕುಟುಂಬ ರಾಜಕಾರಣ ಇಲ್ಲ. ಅವರೀಗಾಗಲೇ ತಮ್ಮ ಉತ್ತರಾಧಿಕಾರಿಯನ್ನು ಘೋಷಿಸಿ ಆಗಿದೆ. ಯಾರು ಉತ್ತರಾಧಿಕಾರಿ? ಅದು ಮಜಾ ಇರೋದು. ತಮಿಳುನಾಡು ಕೇಡರಿನ IAS ಆಫೀಸರ್ ಒಬ್ಬರು ಒರಿಸ್ಸಾದಲ್ಲಿ ಕೆಲಸ ಮಾಡ್ತಾ ಇದ್ರು, VK ಪಾಂಡ್ಯನ್. ತಮಿಳುನಾಡು ಕೇಡರ್. ಒಡಿಸ್ಸಾ ಮುಖ್ಯಮಂತ್ರಿಗೆ ಆಪ್ತರು, ಬಹಳ ಕ್ಲೋಸ್ ಕಾನ್ಫಿಡೆಂಟು. ಎಲ್ಲರಿಗೂ ಆಶ್ಚರ್ಯ ಆಗುವಂತೆ ಪಾಂಡ್ಯನ್ನನ್ನು ಉತ್ತರಾಧಿಕಾರಿ ಅಂತ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಪಾಂಡ್ಯನ್ನನ್ನು ಉತ್ತರಾಧಿಕಾರಿ ಅಂತ ಒಡಿಸ್ಸಾದ ಮುಖ್ಯಮಂತ್ರಿಗಳ ಘೋಷಣೆ ಮಾಡಿದ್ದಾರೆ. ಒಡಿಸ್ಸಾ ಮೂಲದ ಒಬ್ಬರು ನೇತೃತ್ವ ವಹಿಸಿಕೊಳ್ಳಬೇಕೇ ಹೊರತು ತಮಿಳುನಾಡಿನವ್ರು ಬಂದು ಒಡಿಸ್ಸಾನ ಯಾಕೆ ಆಳಬೇಕು ಅಂತ BJP ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ. BJP ಅವರು ಅಂದರೆ ಮೋದಿ, ಅಮಿತ್ ಶಾನೂ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಮಿತ್ ಶಾನೂ ಮಾತಾಡಿದ್ರು ಈ ವಿಷಯ. ಕೇಳಿಸ್ಕೊಳ್ಳಿ ಒಂದ್ಸಲ. इस बार ओडिशा विधानसभा में भारतीय जनता पार्टी ओडिशा की ओडिया भाषा, ओडिया साहित्य, ओडिशा का गौरव और उत्कल भूमि के इतिहास के लिए चुनाव लड़ती। मुझे बताओ ढेंकनाल वालों, ओडिशा पर कोई तमिल बाबू शासन कर सकता है क्या? अरे जोर से बोलो, कर सकता है क्या? ये नवीन बाबू ने तमिल बाबुओं को हमारा ओडिशा का राजा बना दिया है। ये ओडिया के सम्मान का सवाल है। एक बार ये बीजेडी की सरकार उखाड़ कर फेंक दो, यहां पर इसी भूमि का धरती पुत्र, ओडिया भाषा बोलने वाला युवा मुख्यमंत्री देने का काम भारतीय जनता पार्टी की। ನರೇಂದ್ರ ಮೋದಿಯವರ ಭಾಷಣಕ್ಕೆ VK ಪಾಂಡ್ಯನ್ ಪ್ರತಿಕ್ರಿಯೆ ನೋಡಿ. ಹೆಂಗೆ ಲಕ್ ಹೆಂಗೆ ಖುಲಾಯಿಸುತ್ತೆ ಅನ್ನೋದು. ಲಕ್ ಅಂತಿರೋ, ಹಣೆ ಬರದಲ್ಲಿ ಹಿಂಗಿತ್ತು ಅಂತಿರೋ. ತಮಿಳುನಾಡಿನಲ್ಲಿ ಹುಟ್ಟಿ ಬೆಳೆದು UPSC ಎಕ್ಸಾಮ್ ಬರೆದು IAS ಪಾಸಾಗಿ ಒರಿಸ್ಸಾ ಕೇಡರ್ಗೆ ನೌಕರಿ ಮಾಡುವುದಕ್ಕೆ ಹೋದಂಥ ಪಾಂಡ್ಯನ್ ಈಗ ಬಿಜು ಜನತಾದಳದ ಸರ್ಕಾರ ಇದೆ, ಅಲ್ಲಿ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರ ಉತ್ತರಾಧಿಕಾರಿ. ರಾಜಕೀಯ ಸಲಹೆಗಾರರಿಗೆ ಅವರು ರಿಸೈನ್ ಮಾಡಿಸಿ ಕರ್ಕೊಂಬಂದ್ಬಿಟ್ರು ಒಂದು ಸರ್ವಿಸಿಂದ. ಅವ್ರು ಹೇಳ್ತಾರೆ ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆ, ಕೀಲಿ ಎಲ್ಲಿ ಹೋಗಿದೆ ಅಂತ ತನಿಖೆ ಮಾಡಿಸಿ ಅಂತ. ಜಗನ್ನಾಥನ ರತ್ನ ಭಂಡಾರದ ಕೀಲಿ ತಮಿಳುನಾಡಿನಲ್ಲಿದ್ದರೆ ತನಿಖೆ ನಡೆಸಲಿ, ಕೇಂದ್ರ ಸರ್ಕಾರ ಪತ್ತೆ ಮಾಡಲಿ, BJP ಹತ್ರ ಅಧಿಕಾರ ಇದೆ, ಅವರೇ ತನಿಖೆ ನಡೆಸಲಿ. ಇಷ್ಟು ವರ್ಷ BJPನೇ ಇದ್ದರೂ ಯಾಕೆ ತನಿಖೆ ನಡೆಸಲಿಲ್ಲ? 4 ದಶಕಗಳಿಂದ ರತ್ನ ಭಂಡಾರದ ಕೋಣೆ ತೆರೆದಿಲ್ಲ. 1 ದಶಕ BJP ಮಂತ್ರಿಗಳು ಈ ಸಮಸ್ಯೆಯನ್ನು ನಿಭಾಯಿಸಿದ್ರು. ಈಗ BJP ಅವರೇ ಪತ್ತೆ ಹಚ್ಚಲಿ ಅಂತ. ಇದು ರಿಪರ್ಕೇಷನು. ಈ ಹೇಳಿಕೆ ಅದು ತಮಿಳುನಾಡಿನಲ್ಲಿ ಆಗ್ತಾಯಿದೆ. ತಮಿಳುನಾಡು ಮುಖ್ಯಮಂತ್ರಿ MK ಸ್ಟಾಲಿನ್ ಅವರಿಗೆ ಸಿಟ್ಟು ಬಂದಿದೆ. ತಮಿಳರನ್ನು ದೂಷಿಸುವುದು ಬಿಡಬೇಕು, ಓಟ್ಗಾಗಿ ದೂಷಣೆ ಮಾಡ್ತಾ ಇದ್ದೀರಿ. ಒಡಿಸ್ಸಾದ ಜನರನ್ನು ತಮಿಳರ ಮೇಲೆ ಎತ್ತಿ ಕಟ್ಟುವ ಹುನ್ನಾರ ಅಂತ MK ಸ್ಟಾಲಿನ್ ಹೇಳ್ತಾ ಇದ್ದಾರೆ. ಒಡಿಸ್ಸಾದ ಜನರನ್ನು ತಮಿಳರ ಮೇಲೆ ಎತ್ತಿ ಕಟ್ಟುವ ಹುನ್ನಾರ. ನಿಮ್ಮ ದ್ವೇಷ ಭಾಷಣದಿಂದ ರಾಜ್ಯಗಳ ನಡುವೆ ಕಂದಕ ಸೃಷ್ಟಿಸಬೇಡಿ. ತಮಿಳರ ಬಗ್ಗೆ ಪ್ರಧಾನಿ ಮೋದಿಗೆ ಇಷ್ಟ್ಯಾಕೆ ಸಿಟ್ಟು ಅಂತ ನೋಡಿ. ರಾಜ್ಯಗಳ ನಡುವೆ ದ್ವೇಷ ಸೃಷ್ಟಿಸುವುದು, ನಾವು ಕೊಟ್ಟ ಟ್ಯಾಕ್ಸ್ನಲ್ಲಿ UP ಬಿಹಾರನ್ನ ಯಾಕೆ ಉದ್ಧಾರ ಮಾಡ್ತೀರಿ ಅಂತ ಕೇಳಿದಾಗ ದ್ವೇಷ ಸೃಷ್ಟಿಯಾಗೋದಿಲ್ವೇ? UP ಬಿಹಾರದ ಜನ ಪಾನಿಪುರಿ ಮಾರೋದಕ್ಕೆ ಇಲ್ಲಿ ಯಾಕೆ ಬರಬೇಕು ಅಂತ ಕೇಳಿದರೆ ದ್ವೇಷ ಸೃಷ್ಟಿ ಆಗೋದಿಲ್ವೇ? ದ್ವೇಷ ಸೃಷ್ಟಿಸುವ ಮಾತನ್ನು MK ಸ್ಟಾಲಿನ್ ಹೇಳ್ತಾ ಇದ್ದಾರಪ್ಪ. ಏನು ಕಡಿಮೆ ದ್ವೇಷ ಇದೆಯಾ UP ಬಿಹಾರದ ಜನರ ವಿರುದ್ಧ? ಆಡಿರುವ ಮಾತುಗಳು, ನಡ್ಕೊಂಡಿರುವಂಥ ರೀತಿ. ಅನೇಕ ಸಲ ನಾನೇ ಪ್ರಶ್ನೆ ಕೇಳಿದ್ದೀನಿ, ನೀವು UP ಬಿಹಾರದಲ್ಲಿ ಓಟೇ ಬೇಕಾಗಿಲ್ವಾ ನಿಮ್ಮ ಘಟಬಂಧನಕ್ಕೆ ಅಂತ? ನಮ್ಮ ದುಡ್ಡಿನಲ್ಲಿ ಯಾಕೆ UP ಬಿಹಾರನ ಉದ್ಧಾರ ಮಾಡಬೇಕು ಅಂತ ಮಾತಾಡ್ತೀರಿ ನೀವು. ಅಷ್ಟೇ. ಮುಂದಿನ ಸುದ್ದಿಗೆ ಹೋಗೋಣ. ನರೇಂದ್ರ ಮೋದಿಯವರು ಮಾತಾಡ್ತಾ ಹೇಳಿದ್ರು, ಇಂಡಿ ಘಟಬಂಧನ ಅಧಿಕಾರಕ್ಕೆ ಬಂದರೆ 5 ವರ್ಷದಲ್ಲಿ 5 ಜನ ಪ್ರಧಾನಮಂತ್ರಿಗಳನ್ನು ನೋಡಬೇಕಾಗತ್ತೆ, 1 ವರ್ಷ 1 ಪಕ್ಷದವರು ಪ್ರಧಾನಿ ಆಗ್ತಾರೆ ಅಂತ. ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು ಕೌಂಟರ್. 10 ವರ್ಷ ಅಧಿಕಾರದಲ್ಲಿದ್ವಿ ನಾವು, ಮನಮೋಹನ್ ಸಿಂಗ್ ಒಬ್ಬರನ್ನೇ ಪ್ರಧಾನಿಯಾಗಿಟ್ಟಿದ್ವಿ ಅಂತ. ಕೇಳಿಸ್ಕೊಳ್ಳಿ.
इंडी गठबंधन वाले देश से भाजपा एनडीए की स्थिर सरकार हटाना चाहते हैं और इनके पास सरकार चलाने का क्या फॉर्मूला है? इनका फॉर्मूला है 5 साल में 5 पार्टियों के 5 पीएम बनाएंगे, यानी हर साल एक नया पीएम। ये चाहते हैं कि भानुमति का कुनबा जोड़ने वालों को लूट का बराबर मौका मिले। मैं जरा आपसे पूछना चाहता हूं, क्या आपको 5 साल में 5 पीएम मंजूर है? क्या ये 5 पीएम देश को चला सकते हैं? क्या देश को बर्बाद करेंगे कि नहीं करेंगे? कभी भी अब हमारा तो रिकॉर्ड है, यूपीए 1 और यूपीए 2, ये अलग अलग पार्टियों की गवर्नमेंट दी थी। कांग्रेस के सिर्फ 140 थे और बाकी के लोग तो फिर बाहर से भी हमको मदद किए। फिर हम पूरा 5 साल कंप्लीट किए। उसके बाद हमको 208 मिले। उस वक्त भी चंद लोग फिर हमारे अंदर आए, हमारे साथ काम करे, फिर हम पूरे 5 साल चलाए। 10 साल एक ही प्रधानमंत्री, वो भी इस धरती में, पंजाब के धरती से आया हुआ व्यक्ति 10 साल इस देश को चलाया और आर्थिक स्थिति को बदल के उन्होंने दिखाया। ये 10 साल में कुछ नहीं कर सके और बार बार बोलते रहते वही, ये इनका हिसाब ऐसा है। कभी भी ವಾರಾಣಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ನಾರಿ ಶಕ್ತಿ ಸಮ್ಮೇಳನವನ್ನು ಮಾಡಿದ್ರು. ಅವರದೇ ಕ್ಷೇತ್ರದಲ್ಲಿ ನಾರಿ ಶಕ್ತಿ ಸಮ್ಮೇಳನ. ಅಲ್ಲಿ ಮತದಾನದ ಪ್ರಮಾಣವನ್ನು ಹೆಚ್ಚು ಮಾಡೋದಕ್ಕೆ ನರೇಂದ್ರ ಮೋದಿ ಅವರು ಕೊಟ್ಟ ಸಲಹೆ, ಒಂದು 20-25 ಹೆಣ್ಣುಮಕ್ಕಳು ಒಟ್ಟಾಗಿ ಸೇರಿ ರಸ್ತೆ ಗುಂಟ ತಟ್ಟೆ ಬಡ್ಕೊಂಡು ಹೋಗಿ ಅಂತ ತಟ್ಟೆ ಬಾರಿಸ್ತಾ ಮತದಾನದ ಜಾಗೃತಿಯನ್ನು ಮಾಡಿ ಈ ಸಲ ವೋಟಿಂಗ್ ಪರ್ಸೆಂಟೇಜ್ನಲ್ಲಿ ಹಿಂದಿನ ಅಷ್ಟೂ ರೆಕಾರ್ಡ್ಗಳು ಬ್ರೇಕ್ ಆಗಬೇಕು ಅಂತ ಕೇಳಿಸ್ಕೊಳ್ಳಿ. मैं आप सभी माताओं बहनों का आभारी हूं, लेकिन याद रखिएगा हमें हर बूथ जीतना है, हर बूथ जीतना है। जीतेंगे, जीतेंगे। हमें हर बूथ कमल खिलाना है, खिलाओगे? और ज्यादा से ज्यादा मतदान के सारे रिकॉर्ड तोड़ने हैं। मैं एक आइडिया बताऊं आपको, मतदान ज्यादा से ज्यादा कैसे करोगे? हमारी बहनें बूथ में एक एक बहन 25-30 बहनों को लेकर के निकले, थाली बजाते बजाते, ढोल बजाते बजाते, गाना गाते गाते पोलिंग स्टेशन पे जाए और 10 बजे के पहले एक पोलिंग बूथ में अगर हम 20-25 ऐसे जुलूस निकाल देंगे तो आप देखना आपके पोलिंग बूथ का सबसे ज्यादा वोटिंग हो जाएगा। करेंगे आप लोग? जुलूस में जाएंगे, गाना गाते जाएंगे। ಕ್ಲೈಮ್ಯಾಕ್ಸ್ಗೆ ಬರ್ತಾ ಇದೆ ಚುನಾವಣಾ ಪ್ರಚಾರ. ಇನ್ನು 2 ರೌಂಡ್ ಆದರೆ ಮುಗೀತು. ಉತ್ತರ ಪ್ರದೇಶದಲ್ಲಿ ಪ್ರಚಾರ ಮಾಡುವ ಸಂದರ್ಭದಲ್ಲಿ ಮೋದಿ ಉತ್ತರ ಪ್ರದೇಶದಲ್ಲಿ ಪ್ರಚಾರ ಮಾಡ್ತಾಯಿದ್ರು, ರಾಹುಲ್ ಗಾಂಧಿ ಹರಿಯಾಣದಲ್ಲಿ ಪ್ರಚಾರ ಮಾಡ್ತಾಯಿದ್ರು. ರಾಹುಲ್ ಗಾಂಧಿ ನರೇಂದ್ರ ಮೋದಿ ಸರ್ಕಾರ ಉದ್ಯಮಿಗಳ ಪರ ಇದೆ ಅಂತ ಆರೋಪ ಮಾಡ್ತಾ ಅಲ್ಲಿದ್ದಂಥ ರೈತರನ್ನು ಕೇಳಿದ್ರು. ಸಾಲ ಮನ್ನಾ ಮಾಡಿ ಅಂತ ರೈತರು ಕೇಳಿದ್ರೆ ರೈತರ ಸಾಲ ಮನ್ನಾ ನಾವು ಮಾಡೋದಿಲ್ಲ, ಸಾಲ ಮನ್ನಾ ಮಾಡೋದ್ರಿಂದ ರೈತರ ಪದ್ಧತಿ ಹಾಳಾಗ್ಬಿಡುತ್ತೆ ಅಂತಾರೆ ಅವರು. ಹೌದಾ? ಸಾಲ ಮನ್ನಾ ಮಾಡೋದಿಲ್ವ ಅವರು? ಅದಾನಿ ಅಂಬಾನಿ ಅಂಥ ಕೋಟ್ಯಾಧಿಪತಿಗಳ ಸಾಲ ಮನ್ನಾ ಮಾಡ್ತಾರೆ, 16 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ, ಅವ್ರ ಪದ್ಧತಿಗಳು ಹಾಳಾಗೋದಿಲ್ವಾ ಅಂತ.
ನಮ್ಮ ಮೈತ್ರಿಕೂಟ ಅಧಿಕಾರಕ್ಕೆ ಬಂದ ತಕ್ಷಣ ನಾವು ರೈತರ ಸಾಲ ಮನ್ನಾ ಮಾಡ್ತೀವಿ ಅಂದರು ಹರಿಯಾಣದಲ್ಲಿ ಪ್ರಚಾರ ಮಾಡುವಾಗ. ಇನ್ನೊಂದು ಕಡೆ ನರೇಂದ್ರ ಮೋದಿ ಒಂದು ಕಾಲದಲ್ಲಿ ನಮ್ಮನ್ನು ಕೆಟ್ಟ ಕಣ್ಣಿನಿಂದ ನೋಡ್ತಾ ಇದ್ದವರು, ಸಿಟ್ಟಿನ ಕಣ್ಣಿನಿಂದ ನೋಡ್ತಾ ಇದ್ದವರು, ನಮಗೆ ಧಮಕಿ ಹಾಕ್ತಾ ಇದ್ದಂಥ ದೇಶದ ಜನ ಇವತ್ತು ಬಡದಾಡ್ತಾ ಇದ್ದಾರೆ. ಪಾಕಿಸ್ತಾನದ ಬಗ್ಗೆ ಸಹಾನುಭೂತಿ ಹೊಂದಿರುವ ಕಾಂಗ್ರೆಸ್ನವರು ಭಾರತವನ್ನು ಹೆದರಿಸ್ತಾ ಇದ್ದಾರೆ. ಪಾಕಿಸ್ತಾನಕ್ಕೆ ನಾವು ಹೆದರಬೇಕಂತೆ, ಪಾಕಿಸ್ತಾನದ ಹತ್ರ ಅಟಮ್ ಬಾಂಬ್ ಇದಾವಂತೆ, ಭಾರತ ಇದಕ್ಕೆ ಯಾಕೆ ಹೆದರಬೇಕು? ಭಾರತದಲ್ಲಿ ದುರ್ಬಲ ಕಾಂಗ್ರೆಸ್ನ ಅಧಿಕಾರ ಇಲ್ಲ, ಇರೋದು ಗಟ್ಟಿಯಾದ ಬಲಿಷ್ಠವಾದ ಮೋದಿ ಸರ್ಕಾರ ಅಂದರು. ಕೇಳಿಸ್ಕೊಳ್ಳಿ. और जब हिंदुस्तान का किसान नरेंद्र मोदी जी से, बीजेपी से कर्जा माफी मांगता है तो नरेंद्र मोदी खुल के कहते हैं कि किसानों का कर्जा माफ नहीं होगा, कर्जा माफ करने से किसानों की आदत बिगड़ती है. अच्छा, तो किसानों की आदत कर्जा माफी से बिगड़ती है, मगर अदानी, अंबानी और अरबपतियों की आदत नहीं बिगड़ती. उनका 16 लाख करोड़ रुपया कर्जा माफ किया. जैसे ही 4 जून को इंडिया गठबंधन की सरकार आएगी, हम किसानों, हमें आंखें दिखाता था, धमकियां देता था, आज उनकी हैसियत वैसी हो गई है, न घर का न घाट का. पाकिस्तान तो पस्त पड़ गया है, लेकिन उसके हमदर्द सपा कांग्रेस वाले अब भारत को डराने में जुटे हैं. आप हैरान हो जाएंगे भाई, ये क्या बोलते हैं? ये लोग कहते हैं, हमें सुनाते हैं, उनको मालूम नहीं होता 56 इंच क्या होता है. पाकिस्तान से डरो, उसके पास एटम बम है, एटम बम. मुझे बताइए भाई, भारत को डरना चाहिए क्या? डरना चाहिए क्या? आज भारत में कांग्रेस की कमजोर सरकार नहीं, आज भारत में मोदी की मजबूत सरकार है. अगर डरना है तो वो लोग डरे जो मानवता में विश्वास नहीं करते, जो आए दिन खून की नदियां बहाते हैं. डरना है तो वो डरे. और भारत न किसी को डराना चाहता है, लेकिन भारत हमें डराने वालों को कभी भी बख्शेगा नहीं, ये भी साफ है. ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ಅವರ ಮನೆ ಮುಂದೆ ಇವತ್ತು ಮಧ್ಯಾಹ್ನದಿಂದಲೂ ಹೈ ಡ್ರಾಮಾ. ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಬಂದರು ಅವ್ರ ಮನೆಗೆ. 1 ತಾಸಿನೊಳಗೆ ವಿಚಾರಣೆಗೆ ಬರಬೇಕು ನೀವು ಸ್ಟೇಷನ್ಗೆ ಅಂತ ನೋಟಿಸ್ ಕೊಟ್ಟರು, ಕೊಟ್ಟು ಹೋದರು. ಅದಾದ ಮೇಲೆ ಹರೀಶ್ ಪೂಂಜಾ ತಮ್ಮ ವಕೀಲರ ಮೂಲಕ ಹೇಳಿ ಕಳಿಸಿದ್ರು, 3 ದಿವಸ ಟೈಮ್ ಬೇಕು ನನಗೆ ಅಂತ. ಸ್ವಲ್ಪ ಹೊತ್ತಿಗೆ ಒಂದು 100-150 ಜನ ಪೊಲೀಸರು ಬಂದರು. 100-150 ಜನ ಪೊಲೀಸರು ಗಲಾಟೆ ವಿಡಿಯೋ ತೋರಿಸಿ ಕರ್ಕೊಂಡು ಹೋಗಬೇಕು ಹರೀಶ್ ಪೂಂಜಾ ಅವರನ್ನು ಅಂತ ಪೊಲೀಸರು. ಅದೇ ಟೈಮಿಗೆ ನೂರಾರು ಸಂಖ್ಯೆಯಲ್ಲಿ ಅವರ ಕಾರ್ಯಕರ್ತರು ಬಂದುಬಿಟ್ರು, BJP ಕಾರ್ಯಕರ್ತರು. ಅದು ಹೆಂಗೆ ಕರ್ಕೊಂಡು ಹೋಗ್ತಿರೋ ನೋಡ್ತೀವಿ ನಾವು. ನಳಿನ್ ಕುಮಾರ್ ಕಟೀಲ್ ಬಂದರು, ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಬಂದರು, ದಕ್ಷಿಣ ಕನ್ನಡದ ಏನು BJP ಕ್ಯಾಂಡಿಡೇಟ್ ಈ ಸಲ ಅವರು. ವೇದವಾಸ್ ಕಾಮತ್ ಬಂದರು, MLA. ಕಾರ್ಯಕರ್ತರಿಗೂ ಪೊಲೀಸರಿಗೂ ಮಧ್ಯದಲ್ಲಿ ಗಲಾಟೆ. ಆ್ಯಕ್ಚುಲಿ ಏನಾಗಿತ್ತಂದರೆ 19ನೇ ತಾರೀಕು ಒಂದು ಘಟನೆ ಇತ್ತು. ಅಲ್ಲಿಯ ತಹಶೀಲ್ದಾರು ಪೊಲೀಸರನ್ನ ಕರ್ಕೊಂಡು ಒಂದು ಕಲ್ಲಿನ ಕ್ವಾರಿ ಮೇಲೆ ರೇಡ್ ಮಾಡ್ತಾರೆ. ಕಲ್ಲು ಕ್ವಾರಿ ಮೇಲೆ ರೇಡು. 19ನೇ ತಾರೀಕು ಆಗುತ್ತೆ ಅದು. ಮೆಲಂತ ಬೆಟ್ಟು ಕಲ್ಲಿನ ಕ್ವಾರಿ ಅದು. ಅದಾದ ಮೇಲೆ
ಅದನ್ನು ಅಕ್ರಮ ಕಲ್ಲು ಗಣಿಗಾರಿಕೆ ಇತ್ಯಾದಿ ಇತ್ಯಾದಿ ಆರೋಪಗಳಿರ್ತವೆ. ತಹಶೀಲ್ದಾರ್ ರೇಡ್ ಮಾಡಿದ್ರು, ಪೊಲೀಸರನ್ನು ಕರ್ಕೊಂಡು ಹೋಗಿರ್ತಾರೆ. ದಟ್ ಈಸ್ ಅ ಪ್ರಾಸೆಸ್. ಕಲ್ಲು ಕ್ವಾರಿ ಯಾರ್ದು? ಪ್ರಮೋದ್ ದಿಡುಪೆ ಅಂತ. ಪ್ರಮೋದ್ ದಿಡುಪೆ ಅಬ್ಸ್ಕಾಂಡಿಂಗು, ನಾಪತ್ತೆ. ಪೊಲೀಸರು ಕರ್ಕೊಂಡು ಬಂದಿದ್ದು ಯಾರನ್ನು? BJP ಯುವ ಮೋರ್ಚಾ ತಾಲೂಕಾ ಅಧ್ಯಕ್ಷ ಶಶಿರಾಜ್ ಶೆಟ್ಟಿಯನ್ನು. ಶಶಿರಾಜ್ ಶೆಟ್ಟಿ ಆ್ಯಂಡ್ ಅದರ್ಸ್. ಶಶಿರಾಜ್ ಶೆಟ್ಟಿ ಈಸ್ ಅ ರೌಡಿ ಶೀಟರ್. ಶಾಸಕರು ಹೇಳೋದು ಬೇರೆ ಬೇರೆ ಕಾರಣಕ್ಕಾಗಿ ರೌಡಿ ಶೀಟ್ ಹಾಕಿದ್ದಾರೆ ಆತನ ಮೇಲೆ, ಪೊಲಿಟಿಕಲ್ ವೆಂಜನ್ಸ್ ಮೇಲೆ ಹಾಕಿದ್ದಾರೆ ಇತ್ಯಾದಿ ಇತ್ಯಾದಿ ಶಾಸಕರು ಹೇಳ್ತಾರೆ. ಇರಲಿ, ಅದೇನೋ, ಬಟ್ ದಟ್ ಈಸ್ ಅ ಡಿಫ್ರೆಂಟ್ ಡಿಬೇಟ್ ಆಲ್ ಟುಗೆದರ್. BJP ಯುವ ಮೋರ್ಚಾ ತಾಲೂಕಾ ಅಧ್ಯಕ್ಷ ಶಶಿರಾಜ್ ಶೆಟ್ಟಿ ಆ್ಯಂಡ್ ಅದರ್ಸ್ನ ಪೊಲೀಸರು ಕರ್ಕೊಂಬಂದು ಕೂಡಿಸ್ಕೊಂಬಿಟ್ರು. ಹರೀಶ್ ಪೂಂಜಾ ಅವ್ರಿಗೆ ಎಲ್ಲಿತ್ತೋ ಸಿಟ್ಟು. ಬಂದರು ಸ್ಟೇಷನ್ಗೆ. ಬಂದು ಸ್ಟೇಷನ್ನಲ್ಲಿ ಪೊಲೀಸರ ಮೇಲೆ ಕೂಗಾಡಿದ್ದು ಅಂದರೆ ಈ ಸಂಸದೀಯ ಅಸಂಸದೀಯ ಏನು ವ್ಯತ್ಯಾಸನೇ ಇರಲಿಲ್ಲ. ಬಾಯಿಗೆ ಬಂದಂಗೆ ಕೂಗಾಡಿದ್ರು. ಆ ವಿಡಿಯೋ ನೋಡಿ, ಅವತ್ತು ಕೂಗಾಡಿದ್ದು. ಜಾಗ್ರತೆ, ನೀವು ಜಾಸ್ತಿ ಮಾಡಿದ್ರೆ ಜಾಗ್ರತೆ. ನೀವು ನಿಮ್ಮ ಅಪ್ಪ ನೀವು ನಿಮ್ದು ಅಪ್ಪ ನೀವು ಸಾರ್ವಜನಿಕ ನೀವು ಅಮಾಯಕರ ದೌರ್ಜನ್ಯ ಮಾಡ್ತೀರಿ. ನೀವು ಅಮಾಯಕರ ದೌರ್ಜನ್ಯ ಮಾಡಿದ ಸ್ಟೇಷನ್ ನಿಮ್ದು. ಅಮಾಯಕರ ದೌರ್ಜನ್ಯ ಮಾಡಿದ ಯಾರು ತಿಳ್ಕೊಂಡಿದ್ರಿ ನೀವು? ಯೂನಿಫಾರ್ಮ್ ಇದೆ ಅಂತ ಹೇಳಿ ಎಲ್ಲವನ್ನ ಮಾಡಬಾರ್ದು, ಗೊತ್ತಾಯ್ತಾ? ಜಾಗ್ರತೆ, ನೀವು ಜಾಸ್ತಿ ಮಾಡಿದ್ರೆ ಜಾಗ್ರತೆ. ನೀವು ನಿಮ್ಮ ಅಪ್ಪ ನೀವು ಇದು 19ನೇ ತಾರೀಕು ರಾತ್ರಿ ಆಗಿತ್ತು. 20ನೇ ತಾರೀಕು ಬೆಳಗ್ಗೆ ಇಲ್ಲಿ ಬಂದು ಗಲಾಟೆ ಮಾಡ್ತಾರೆ, ಹೋಗ್ತಾರೆ. ಪೊಲೀಸರು ಒಂದು FIR ಹಾಕ್ತಾರೆ ಹರೀಶ್ ಪೂಂಜಾ ವಿರುದ್ಧ, ಸೆಕ್ಷನ್ 353 504ನಲ್ಲಿ. ಅದಾದ ಮೇಲೆ ಮಾರನೇ ದಿವಸ ಪೊಲೀಸ್ ಸ್ಟೇಷನ್ ಮುಂದೆ ಪ್ರತಿಭಟನೆಗೆ ಒಪ್ಪಿಗೆ, ಅಂದರೆ ಪರ್ಮಿಷನ್ ತಗೋಬೇಕು, ಪರ್ಮಿಷನ್ ತಗೊಂಡಿರಲಿಲ್ಲ ಅನ್ನೋದು ಒಂದು. ಜನಾನ್ ಸೇರಿಸಿದ್ರು. ಅಲ್ಲಿ ಭಾಷಣ ಏನಂತ, ನನ್ನ ಕಾರ್ಯಕರ್ತರ ಸುದ್ದಿಗೆ ಬಂದರೆ ಕಾಲರ್ ಹಿಡಿಯೋದಕ್ಕೂ ನಾನು ಹಿಂದೆ ಮುಂದೆ ನೋಡೋದಿಲ್ಲ. ಈ ಪೊಲೀಸ್ ಸ್ಟೇಷನ್ನು DJ ಹಳ್ಳಿ KJ ಹಳ್ಳಿ ಪೊಲೀಸ್ ಸ್ಟೇಷನ್ ಆದಂಗೆ ಆಗುತ್ತೆ, ಹುಷಾರು ಅಂತ. DJ ಹಳ್ಳಿ KJ ಹಳ್ಳಿ ಪೊಲೀಸ್ ಸ್ಟೇಷನ್ ಆದಂಗೆ ಆಗುತ್ತೆ, ಹುಷಾರು ಅಂತ ಭಾಷಣ ಮಾಡ್ತಾರಲ್ಲಿ. ಅಧಿಕಾರಯುತವಾಗಿ ಮಾತಾಡ್ತೀನಿ, ಅನ್ಯಾಯವಾಗಿ ನಿರಪರಾಧಿಗೆ ಶಿಕ್ಷೆಯಾಗದಂತೆ ನೋಡಿಕೊಳ್ಳೋದು ನನ್ನ ಜವಾಬ್ದಾರಿ. ನೆನ್ನೆನೂ ಅದನ್ನೇ ಮಾಡಿದ್ದೀನಿ, ಇವತ್ತು ಅದನ್ನೇ ಮಾಡ್ತೀನಿ. ಬೆಳ್ತಂಗಡಿಯ ಕಾರ್ಯಕರ್ತರನ್ನು ಮುಟ್ಟಿದ್ರೆ ಕಾಲರ್ ಹಿಡಿದು ಎಳೆದು ಹಾಕೋದಕ್ಕೂ ನಾನು ತಯಾರು. ಮತದಾರರಿಗೆ ಅನ್ಯಾಯ ಆದರೆ ಜೈಲಲ್ಲಿ ಕೂತ್ಕೊಳ್ಳೋಕ್ಕೂ ರೆಡಿ ಇದ್ದೀನಿ ಅಂತ ಭಾಷಣ. ಇದು 20ನೇ ತಾರೀಕು, ಕೇಳಿಸ್ಕೊಳ್ಳಿ. ಎನ್ನ ಕಾರ್ಯಕರ್ತರನ್ನು, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ನಿಗಲಿ ಅರೆಸ್ಟ್ ಮತ್ತು ವಿನಾಕಾರಣ ಉಲಾಯಿಕೊಳ್ಳನಾಗ ಯಾನ ಆಕ್ರೋಶದ ಪಾತ್ರವನ್ನು, ಯಾನ ಅಧಿಕಾರಯುತವಾದ ಪಾತ್ರವನ್ನು ಅನ್ಯಾಯವಾಗಿ ನಿರಪರಾಧಿಗೆ ಶಿಕ್ಷೆ ಆಗುವಂತೆ ತೂವನ್ನು ಎನ್ನ ಜವಾಬ್ದಾರಿ ಉರನಿಲ ಆತೆ ಪಾತ್ರದೆ. ನನ್ನ ದುಂಬುಗಳ ಬೆಟ್ಟಗಡಿದ ಕಾರ್ಯಕರ್ತರನ್ನು ಮುಟ್ಟೇರ್ನಂಡ ಕಾಲರ್ ಪತ್ತದ ಒಯ್ತು ಪಾಠದ ರೆಡಿ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಪರವಾದ ಬೆಳ್ತಂಗಡಿ ತಾಲೂಕಿನ ಮತದಾರರಿಗೆ ಅನ್ಯಾಯ ಪಡುತ್ತಾಂಡ ಯಾರು ಜೈಲು ಕೊನೆಯ ರೆಡಿ ಇಲ್ಲ, ಪೊಲೀಸ್ ತಕ್ಕನ ಕಾಲರ್ ಬರ್ತಾರಲ್ಲ ಯಾರು ರೆಡಿ ಇಲ್ಲ ಅಂತ ಬರ್ತಾರೆ ಈ ಸಂದರ್ಭ. ಈ ಭಾಷಣದ ಬಗ್ಗೆ ಇನ್ನೊಂದು ಕೇಸ್ ಆಯಿತು. ಸೆಕ್ಷನ್ 143, 147, 341, 504, 506 ಜೊತೆಗೆ 149 IPC. ಇನ್ನೊಂದು ಕೇಸ್, 2 FIR ಆದವು. ಇದಾಗಿದ್ದು 20ನೇ ತಾರೀಕು, ಇವತ್ತು 22. ನಿನ್ನೆ ಬೆಳ್ತಂಗಡಿಯ ಮಾಜಿ ಶಾಸಕ ವಸಂತ ಬಂಗೇರ ಅವರು ತೀರ್ಕೊಂಡಿದ್ರು. ಅವ್ರದ್ದು ಉತ್ತರ ಕ್ರಿಯೆ ಇತ್ತು. ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂದಿದ್ದರು. ಈ ನೆನ್ನೆನೇ ಅಕಸ್ಮಾತ್ ನೋಟಿಸ್ ಕೊಡೋಕ್ಕೆ ಹೋಗಿದ್ರೆ, ಅರೆಸ್ಟ್ ಮಾಡೋದಕ್ಕೆ ಹೋಗಿದ್ರೆ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿದ್ದಾಗಲೇ ದೊಡ್ಡ ಗಲಾಟೆ ಆಗ್ಬಿಡ್ತಿತ್ತು. ಆ ಕಾರಣಕ್ಕೂ ಏನೋ ಪೊಲೀಸರು ನೆನ್ನೆ ಸುಮ್ಮನಿದ್ರು. ಇವತ್ತು ನೋಟಿಸ್ ಕೊಡೋಕ್ಕೆ ಬಂದರು. ಮೊದಲಿಗೆ ನಾನು ಆಗಲೇ ಹೇಳಿದಾಗೆ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಬಂದು ಅವ್ರ ಮನೆಗೆ ಬಂದು ನೋಟಿಸ್ ಕೊಟ್ಟು ಹೋದರು, 1 ತಾಸಿನಲ್ಲಿ ನೀವು ಸ್ಟೇಷನ್ಗೆ ವಿಚಾರಣೆಗೆ ಬನ್ನಿ ಅಂತ. ಹರೀಶ್ ಪೂಂಜಾ ಅವರು ವಕೀಲರ ಮೂಲಕ ಹೇಳಿ ಕಳಿಸಿದ್ರು, 3 ದಿವಸ ಆದಮೇಲೆ ಬರ್ತೀನಿ.
ಆ ನಂತರ ಬಂದವರು ಇಷ್ಟು ಜನ ಪೊಲೀಸರು ಕರ್ಕೊಂಡು ಹೋಗಕ್ಕೆ ಬಂದವರು ಇವ್ರು ಹೇಳ್ತಾ ಇದ್ದದ್ದು ಕರ್ಕೊಂಡು ಹೋಗ್ತೀವಿ, ಅವ್ರು ಹೇಳಿಕೆ ತಗೊಂಡು ವಾಪಸ್ ಬಿಡ್ತೀವಿ, ಬಂಧಿಸುವುದಿಲ್ಲ. ಪೊಲೀಸರು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ದು. ಅಷ್ಟೊತ್ತಿಗಾಗಲೇ ಹರೀಶ್ ಪೂಂಜಾ ಪರವಾಗಿ ನೂರಾರು ಕಾರ್ಯಕರ್ತರು ಸೇರ್ಕೊಂಡು ಅದು ಹೆಂಗೆ ಕರ್ಕೊಂಡು ಹೋಗ್ತೀರಿ ನೀವು ಅಂತ ಜೋರುಗಲಾಟೆ. ನಳಿನ್ ಕುಮಾರ್ ಕಟೀಲು, ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ವೇದವ್ಯಾಸ್ ಕಾಮತ್ತು ಎಲ್ಲರೂ ಬಂದರು. ನಳಿನ್ ಕುಮಾರ್ ಕಟೀಲ್ರು ಹೇಳಿದ್ರು, ಅಕಸ್ಮಾತ್ ಇವತ್ತೇನಾದ್ರು ಕರ್ಕೊಂಡು ಹೋದರೆ ಹರೀಶ್ ಪೂಂಜಾ ಅವರನ್ನು ನಾಳೆ ದಕ್ಷಿಣ ಕನ್ನಡ ಬಂದ್ಗೆ ಕರೆ ಕೊಡ್ತೀವಿ ನಾವು ಅಂತ. ದಕ್ಷಿಣ ಕನ್ನಡ ಬಂದ್ ಕರೆ ಕೊಡ್ತೀವಿ. ವಿಜೇಂದ್ರರು ಮಾತಾಡಿದ್ರು, ಬಿಜೆಪಿ ರಾಜ್ಯಾಧ್ಯಕ್ಷರು ಮಾತಾಡಿದ್ರು, ಸಿ ಟಿ ರವಿ ಅವರು ಮಾತಾಡಿದ್ರು. ಕೇಳಿಸ್ಕೊಳ್ಳಿ. ಇವತ್ತು ಮತ್ತೆ ಶಾಸಕರ ಮೇಲೆ 3-4 ಕೇಸುಗಳನ್ನು ಹಾಕತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನ ಸರ್ಕಾರ ಮಾಡಿದೆ. ಕಳೆದ 1 ವರ್ಷಗಳಲ್ಲಿ ಈ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ನಿರಂತರವಾಗಿರ್ತಕ್ಕಂತಹ ಕಾರ್ಯಕರ್ತರ ಮೇಲೆ ಮತ್ತು ಜನಪ್ರತಿನಿಧಿಗಳು, ವಿರೋಧ ಪಕ್ಷದ ಜನಪ್ರತಿನಿಧಿಗಳ ಮೇಲೆ ಕೇಸು ಹಾಕುವಂತಹ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಬಂದಿದೆ. ಇವತ್ತು ಎಲ್ಲಿಯವರೆಗೆ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಈ ಸರ್ಕಾರ ಇವತ್ತೊಬ್ಬರ ಶಾಸಕರ ಮೇಲೆ ಕೇಸುಗಳನ್ನು ಹಾಕಬೇಕಿದ್ರೆ, ಇಂತಹ ಕೇಸು, ಇಂತಹ ಪ್ರಕರಣಗಳು 10 ಬಾರಿ ಆಗಿದೆ ಈ ರಾಜ್ಯದಲ್ಲಿ. ನನಗೆನಿಸಿದ ರಾಜಕೀಯ ಕಾರ್ಯಕರ್ತನಾಗಿ ಬೆಳೆದಿರುವ ಸಿದ್ದರಾಮಯ್ಯನ ಮೇಲೆ 100 ಕೇಸ್ ಇರಬಹುದು. ಆದರೆ ಯಾವ ಕೇಸಿನಲ್ಲೂ ಯಾವ ಪೊಲೀಸು ಹೋಗಿ ಮನೆಯಲ್ಲಿ ನೋಟಿಸ್ ಜಾರಿ ಮಾಡಿರ್ತಕ್ಕಂಥ ಕೇಳಲಿಲ್ಲ. ಹಿಂದೆ ನನ್ನ ಮೇಲೆ ಇಂಥ ಕೇಸ್ 3 ಆಗಿತ್ತು. ಆ ಸಂದರ್ಭದಲ್ಲಿ ಯಾವುದೇ ಪೊಲೀಸ್ ಬಂದು ನನಗೆ ನೋಟಿಸ್ ಜಾರಿ ಮಾಡಿಲ್ಲ. ಹೇಳಿದ್ರೆ ಅತಿರೇಕದ ದುರ್ವರ್ತನೆಯಿಂದ ಒಬ್ಬ ಶಾಸಕನ ಮೇಲೆ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು, ಕಾಂಗ್ರೆಸ್ ಪಾರ್ಟಿ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇವತ್ತು ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡೋದು ಮಾತ್ರ ಅಲ್ಲ, ಅವರನ್ನ ಬಂಧಿಸಬೇಕು ಅನ್ನುವಂತ ಹಠಕ್ಕೆ ಬಿದ್ದಿದೆ. ಹೇಳಿದ್ರೆ ಕಳೆದ 5 ವರ್ಷಗಳಲ್ಲಿ ಶಾಸಕ ಹರೀಶ್ ಪೂಂಜಾರ ಜನಪ್ರಿಯತೆಯನ್ನ ಸಹಿಸದೇ ಇರತಕ್ಕಂಥ ಕಾಂಗ್ರೆಸ್ ಕಾನೂನಿನ ಗೌರವವನ್ನು ಕೊಟ್ಟು ಶಾಸಕರು ಹೇಗೆ ನಡ್ಕೋಬೇಕಾ ನಡ್ಕೋತಾರೆ. ಇವತ್ತು ದಕ್ಷಿಣ ಕನ್ನಡದಲ್ಲಿ ಕಾನೂನು ಸುವ್ಯವಸ್ಥೆ ಇವತ್ತು ಸುಗಮವಾಗಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರಿಗೆ ಇವತ್ತು ದಬ್ಬಾಳಿಕೆ ಮಾಡ್ತಕ್ಕಂಥ ಕೆಲಸ ತಾವೇನು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದೀರಿ, ಇದು ಯಾರು ಕೂಡ ಸಹಿಸಿಕೊಳ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ. ನಮ್ಮ ಕಾರ್ಯಕರ್ತರ ಮೇಲೆ ಏನು FIR ರಿಜಿಸ್ಟರ್ ಮಾಡಿದ್ದೀರಿ, ತತ್ಕ್ಷಣ ಅವರು ಬಿಡುಗಡೆ ಮಾಡಬೇಕು. ನಾನು ಮೊನ್ನೆ ದಿನ ಹರೀಶ್ ಪೂಂಜಾ ಅವರ ಭಾಷಣಗಳನ್ನು ಕೂಡ ನಾನು ನೋಡಿದ್ದೇನೆ, ಕೇಳಿದ್ದೇನೆ. ಆ ಸಂದರ್ಭದಲ್ಲಿ ಶಾಸಕರ ಜೊತೆ ಸವಿಸ್ತಾರವಾಗಿ ನಾನು ಚರ್ಚೆನೂ ಕೂಡ ನಾನು ಮಾಡಿದ್ದೇನೆ. ವಿಷಯ ಇವತ್ತು ಮರೆಮಾಚತಕ್ಕಂಥ ಕೆಲಸ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಇವತ್ತು ಮಾಡ್ತಾ ಇದ್ದಾರೆ. ಯಾರು ಇಲ್ಲಿಗಲ್ ಕ್ವಾರಿಂಗ್ ಮಾಡ್ತಾ ಇದ್ರು, FIR ರಿಜಿಸ್ಟರ್ ಮಾಡ್ತಾರೆ, ಅವ್ರ ವಿರುದ್ಧ ಕಠಿಣವಾದಂತ ಶಿಕ್ಷೆ ಕೊಡಬೇಕು, ತನಿಖೆ ಮಾಡಬೇಕು. ಅದರಲ್ಲಿ ಶಾಸಕರಾಗ್ಲಿ ನಮ್ದಾಗ್ಲಿ ಯಾರ್ದು ಕೂಡ ತಕರಾರಿಲ್ಲ. ನಮ್ಮ ಬೆಳ್ತಂಗಡಿಯ ಶಾಸಕರು ಹರೀಶ್ ಪೂಂಜಾ ಅವ್ರ ಮೇಲೆ ಸುಳ್ಳು ಮೊಕದ್ದಮೆಯನ್ನ ಅಲ್ಲಿರುವ ನಮ್ಮ ಪಕ್ಷದ ಕಾರ್ಯಕರ್ತರು, ಯುವ ಮೋರ್ಚಾದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿನು ಅವ್ರ ಮೇಲೂ ಒಂದು ಸುಳ್ಳು ಮೊಕದ್ದಮೆ ಹಾಕಿದ್ದಾರೆ. ಆ ಸುಳ್ಳು ಮೊಕದ್ದಮೆ ವಿರುದ್ಧ ಪ್ರತಿಭಟಿಸಿದಂತ ಹರೀಶ್ ಪೂಂಜಾ ಅವ್ರ ಮೇಲೂ ಕೂಡ ಸುಳ್ಳು ಮೊಕದ್ದಮೆಯನ್ನು ಹಾಕಿದ್ದಾರೆ. ಈ ಸರ್ಕಾರದ ಸೇಡಿನ ಮನೋಭಾವನೆಯನ್ನು ತೋರಿಸುತ್ತೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಆಗ್ರಹಿಸ್ತೀನಿ, ನಿಮ್ಮ ಪೌರುಷವನ್ನ ಕ್ರಿಮಿನಲ್ಗಳ ಮೇಲೆ ತೋರಿಸಿ, ಜನಪ್ರತಿನಿಧಿಗಳ ಮೇಲಲ್ಲ. ನಮ್ಮ ಬೆಳ್ತಂಗಡಿಯ ಶಾಸಕರು ಹರೀಶ್ ಪೂಂಜಾ ಕಾರ್ಯಕರ್ತರ ಬಂಧನವನ್ನು ಪ್ರತಿಭಟಿಸಿದ್ರು ಅಂತಾರೆ ಸಿ ಟಿ ರವಿ ಅವರು. ಪ್ರತಿಭಟನೆಯ ಸ್ವರೂಪವಾ ಅದು, ಅಥವಾ ಪ್ರತಿಭಟಿಸುವ ಶಬ್ದಗಳಾವು? ಉಳಿದಿದ್ದೇನೆ ಇರಲಿ, ಕಾರ್ಯಕರ್ತರು ಖುಷಿ ಆಗ್ತಾರೆ. ಹಿಂಗೆ ನೋಡ್ರಿ ನಮ್ಮ ಶಾಸಕರು ಹೆಂಗೆ ನಮ್ಮ ಪರವಾಗಿ ನಿಂತ್ಕೊಳ್ತಾರೆ ಅಂತ ಕಾರ್ಯಕರ್ತರು ಖುಷಿ ಆಗ್ತಾರೆ. ಬಟ್ ಲಾಂಗ್ ಟರ್ಮ್ ಏನು ಇಂಪ್ರೆಷನ್ ಕ್ರಿಯೇಟ್ ಮಾಡುತ್ತಿದ್ದು? ಹರೀಶ್ ಪೂಂಜಾ ಯೋಚನೆ ಮಾಡಬೇಕು. ಬಿಸಿ ರಕ್ತದ ಯುವಕ, ಸಂಘಟನೆಯಿಂದ ಬಂದಂಥವರು, ಎಲ್ಲ ಕರೆಕ್ಟು. ಆ್ಯಂಡ್ ಹೀ ಈಸ್ ಪ್ಲೇಯಿಂಗ್ ಟು ದ ಗ್ಯಾಲರಿ. ಹಿಂದೊಂದು ಸಲ ಒಬ್ಬ ಜನಪ್ರತಿನಿಧಿ, ಒಬ್ಬ ಜಾಸ್ತಿ ಡೀಟೇಲ್ ಹೇಳಿದ್ರೆ ಯಾರು ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ. ಜನಪ್ರತಿನಿಧಿ ಒಬ್ಬ ಸರ್ಕಾರಿ ನೌಕರ ಅಲ್ಲ ಅದು, ಆ್ಯಕ್ಚುಲಿ ಯಾರೋ ಒಬ್ಬರ ಮೇಲೆ ಹಿಂಗೆ ದಾಳಿ ಮಾಡಿದ್ರಿ ಜನಪ್ರತಿನಿಧಿಯೊಬ್ಬರು. ಹಿಂಗೆ ಇಟ್ ಈಸ್ ಫಿಸಿಕಲ್, ಅದು ಹೊಡೆದಿದ್ದು, ಬೈದಿದ್ದಲ್ಲ, ಹೊಡೆದಿದ್ದು. ಅದಾದಮೇಲೆ ನಾವು ಸುಮ್ಮನೆ ಮಾತಾಡ್ತಿದ್ವಿ, ಆಯ್ತಪ್ಪ ಏನೋ ಸಿಟ್ಟು ಬಂದು ಹೊಡೆದ್ರಿ 2 ಏಟು. ಕೊನೆ ಪಕ್ಷ ಕ್ಯಾಮ್ರಾ ನೋಡ್ಕೊಂಡಾರು ಹೊಡಿಯೋದಲ್ವ, ಕ್ಯಾಮ್ರಾದ ಮುಂದೆ ಹೊಡಿತಾರ ಯಾರು ಅಂತಂದರೆ ಅವ್ರು ಹೇಳಿದ್ದು ಕ್ಯಾಮರಾ ಇದ್ದ ಕಾರಣಕ್ಕಾಗಿಯೇ ಹೊಡೆದದ್ದು ಅಂತ. ಕ್ಯಾಮರಾ ಇದ್ದ ಕಾರಣಕ್ಕಾಗಿಯೇ ಹೊಡೆದದ್ದು. ಆ ವ್ಯಕ್ತಿ ಜನಸಾಮಾನ್ಯರು ಅದೆಷ್ಟು ರೋಸಿ ಹೋಗುವಂತೆ ಮಾಡಿದ್ದರು ಅಂದರೆ ಅವ್ರಿಗೆ 4 ಬಿಟ್ಟರೆ ಜನ ಖುಷಿ ಆಗ್ತಿದ್ರು ಅಂತ. ದ್ಯಾಟ್ ವಾಸ್ ಅ ಜಸ್ಟಿಫಿಕೇಶನ್ ಹಿ ಗೇವ್. ಒಬ್ಬ ಜನಪ್ರತಿನಿಧಿ ಕೊಟ್ಟಂಥ ಜಸ್ಟಿಫಿಕೇಶನ್ ಅದು. ನಾಟ್ ಅಕ್ಸೆಪ್ಟಬಲ್. ಇದು ಹಾಗೆ ಪ್ಲೇಯಿಂಗ್ ಟು ದ ಗ್ಯಾಲರಿ. ಈಗ 2 ಎಕ್ಸ್ಟ್ರೀಮ್ಗಳಿರ್ತವೆ. ಕೆಲ ಜನಪ್ರತಿನಿಧಿಗಳಿರ್ತಾರೆ,
ಎಲೆಕ್ಷನ್ ಟೈಮ್ನಲ್ಲಿ ಎಲ್ಲ ಕಾರ್ಯಕರ್ತರು ಬೇಕು, ಎಲ್ಲ ಬೇಕು, ಮನೆಗೆ ಹೋಗೋದೇನು, ಕೈ ಮುಗಿಯೋದೇನು, ಗೆದ್ದ ಮೇಲೆ ಅವ್ರು ಯಾರೋ ಇವ್ರು ಯಾರೋ. ಕಾರ್ಯಕರ್ತರು ಕೇಸ್ ಹಾಕಿಸ್ಕೊಂಡು ಒದಿಸ್ಕೊಂಡು ಜೈಲು ಪಾಲಾಗಿ ಅನುಭವಿಸಬಾರದನ್ನೆಲ್ಲ ಅನುಭವಿಸಿದ್ರು, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನುವಂತೆ ಇರುವ ಜನಪ್ರತಿನಿಧಿಗಳು ಇರ್ತಾರೆ. ದಟ್ ಈಸ್ ಒನ್ ಎಕ್ಸ್ಟ್ರೀಮ್. ಇದು ಇನ್ನೊಂದು ಎಕ್ಸ್ಟ್ರೀಮ್. ಇದು ಇನ್ನೊಂದು ಎಕ್ಸ್ಟ್ರೀಮು. ಕೋರ್ಟ್ ಇರುತ್ತೆ, ಕಚೇರಿ ಇರ್ತವೆ, ಬೇಲ್ ಮಾಡಿಸ್ಕೋಬೇಕಪ್ಪ. ನಾನು ಮುಂದೆ ನಿಂತು ನಾನು ವಕೀಲರನ್ನಿಟ್ಟು ಬೇಲ್ ಮಾಡಿಸ್ಕೊತೀನಿ. ಸ್ವತಃ ವಕೀಲರು ಹರೀಶ್ ಪೂಂಜಾ ನನ್ನ ಕಾರ್ಯಕರ್ತರು ನಾನೇ ವಕಾಲತ್ತು ಹಾಕಿ ಬೇಲ್ ಮಾಡಿಸ್ತೀನಿ. ಅದು ಬೇರೆ. ಇದು ಸ್ಟೇಷನ್ನಿಗೆ ಹೋಗಿ ಇವತ್ತು ಮತ್ತೆ ಹೇಳ್ತಾರೆ ಅವರು, ಅಧಿಕಾರಕ್ಕಾಗಿ ಸಿದ್ದರಾಮಯ್ಯನವರು ಶಂಕರ ಬಿದರಿಯ ಕಾಲರ್ ಹಿಡಿದಿದ್ರು, ನಾನು ನನ್ನ ಕಾರ್ಯಕರ್ತರಿಗಾಗಿ ಕಾಲರ್ ಹಿಡಿತೀನಿ ಅಂತ ಹೇಳಿದ್ದೀನಿ ಅಂತ ಇವತ್ತು ಹೇಳಿದ್ದವ್ರು. ಕೇಳಿಸ್ಕೊಳ್ಳಿ. ನಾನು ಅಧಿಕಾರಕ್ಕೋಸ್ಕರ ಪೊಲೀಸರಿಗೆ ಬೈದಿಲ್ಲ. ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೋಸ್ಕರ ಅವತ್ತಿನ ಪೊಲೀಸ್ ಕಮಿಷನರ್ ಬಿದ್ರಿ ಅವರ ಕಾಲರ್ ಪಟ್ಟಿ ಹಿಡಿದ್ರಲ್ಲ, ನಾನು ಕಾರ್ಯಕರ್ತರ ಶಕ್ತಿಗೋಸ್ಕರ ನಾನು ಪೊಲೀಸರಿಗೆ ಬೈದಿರತಕ್ಕಂಥ, ನಾನು ಅಧಿಕಾರಕ್ಕೋಸ್ಕರ ಹಿಡಿದಿವೆ. ನಾನು ಇವತ್ತು ಹೇಳ್ತೇನೆ, ಕಾಂಗ್ರೆಸ್ ಸರ್ಕಾರಕ್ಕೆ ನೈತಿಕತೆ ಇಲ್ಲ. ಯಾಕಂತ ಹೇಳಿದ್ರೆ ಪೊಲೀಸರ ಮೇಲೆ ಅತ್ಯಂತ ಹೆಚ್ಚು ದೌರ್ಜನ್ಯ ಮಾಡತಕ್ಕಂತ ನಾಯಕರು ಯಾರು ಕೇಳಿದ್ರೆ ಅದು ಕಾಂಗ್ರೆಸ್ ಪಾರ್ಟಿಯ ನಾಯಕರು. ನಾನು ಕೇಳ್ತೇನೆ, ಇವತ್ತು ಈ ಜಿಲ್ಲೆಯ SP ಅವರಿಗೆ ಕೇಳ್ತೇನೆ, ಈ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಕೇಳ್ತೇನೆ. ನಾನು ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಇಶ್ಯೂ ಆದಾಗ ಇದೇ ಚುನಾವಣೆ ನೀತಿ ಸಂಹಿತೆ ಇರಬೇಕಾದ್ರೆ ಕಾಂಗ್ರೆಸ್ ಪಾರ್ಟಿ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡಿತಲ್ಲ, ಅವಾಗ ಯಾವ ನ್ಯಾಯ ಇತ್ತು, ಯಾವ ಕಾನೂನಿತ್ತು? ನಾವು ಇಂತಹ ಗೊಡ್ಡು ಬೆದರಿಕೆಗಳಿಗೆ ಹೆದರಿ ಮನೆಯಲ್ಲಿ ಕೂತ್ಕೊಳ್ತೇವೆ ಅಂತ ತಿಳ್ಕೊಂಡಿದ್ರು ಅವರು. ಆ ಕಾರಣಕ್ಕೋಸ್ಕರ ಬೆಳಿಗ್ಗೆ 144 ಸೆಕ್ಷನ್ ಜಾರಿ ಇದೆ ಅಂತೇಳಿ ಮೈಕದಲ್ಲಿ ಅನೌನ್ಸ್ ಮಾಡಿದ್ರು. ಪ್ರಾಯಶಃ ನಮ್ಮ ಬೆಳ್ತಂಗಡಿಯ ಕಾರ್ಯಕರ್ತರು ಇದನ್ನೆಲ್ಲವನ್ನು ಬದಿಗಿಟ್ಟು 1,500 ಸಂಖ್ಯೆಯಲ್ಲಿ ಆ ಪ್ರತಿಭಟನೆಗೆ ಭಾಗವಹಿಸಿದ್ರು. ಅವಾಗಾಯ್ತು ಇದು ನಮ್ಮ ಕೈ ಮೀರಿ ಹೋಗಿದೆ ಅಂತ ಹೇಳಿ ಅವರು ಸುಮ್ಮನೆ ಕೂತ್ರು. ಸ್ವಾಮಿ, ನಾವು ಮಾಡಿರುವ ಪ್ರತಿಭಟನೆಯಿಂದ ಅವರು ಕೇಸ್ ಹಾಕಬೇಕಾದ್ರೆ ಅವರಿಗೆ ದಿನ ಎಷ್ಟಾಯ್ತು? ಸಿದ್ದರಾಮಯ್ಯ ಅವರು ಬಂದು ಹೋದ ನಂತರ FIR ಮಾಡಿದ್ರು. ನಾಚಿಕೆ ಆಗಬೇಡ ನಿಮಗೆ? LLB ಶಿಕ್ಷಣ ಮಾಡಿದ್ರು. ನನಗೆ ಕಾನೂನಿನ ಬಗ್ಗೆ ಈ ಪೊಲೀಸ್ ಇಲಾಖೆ ಪಾಠ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಬೆಳಿಗ್ಗೆಯಿಂದ ಇಷ್ಟವರೆಗೆ ಪೊಲೀಸ್ ಅಧಿಕಾರಿಗಳಿಗೆ ಏನು ಕಾನೂನಿನಲ್ಲಿ ನೀವು ತಪ್ಪು ಮಾಡಿದ್ರೆ ನಿಮಗೇನು ಶಿಕ್ಷೆ ಆಗ್ತದೆ ಅನ್ನುವಂತ ಮನವರಿಕೆ ಮಾಡಿದಾಗ ಅವರಿಗೆ ಅನಿಸಿತ್ತು, ಯಾವುದೋ ಒಂದು ಉನ್ನತ ಅಧಿಕಾರಿಗಳ ಷಡ್ಯಂತ್ರಕ್ಕೆ ನಾವು ಬಲಿಯಾದ್ರೆ ನಾವು ನಾಳೆ ಮನೆಯಲ್ಲಿ ಕೂತ್ಕೊಳ್ಬೇಕಾಗ್ತದೆ ಅನ್ನುವಂತ ಅರಿವನ್ನು ನಮ್ಮ ವಕೀಲರು ಮೂಡಿಸಿರುವ ಕಾರಣಕ್ಕೋಸ್ಕರ ಅವರು ನಾವು ವಾಪಸ್ ಹೋಗ್ತೇವೆ, ನಾವು ಬಂಧನ ಮಾಡುವುದಿಲ್ಲ ಎನ್ನುವಂತ ನಿರ್ಣಯವನ್ನು ಮಾಡಿದ್ದಾರೆ. ವಿಜೇಂದ್ರ ಅವರು ನಮ್ಮ ಸಂಪರ್ಕದಲ್ಲಿ ಇದ್ದುಕೊಂಡು ಒಬ್ಬ ಜನಪ್ರತಿನಿಧಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ವಿಜೇಂದ್ರ ಅವರು ಮಾಡಿದ್ದಾರೆ. ಒಬ್ಬ DSP 3-4 ಸರ್ಕಲ್ ಇನ್ಸ್ಪೆಕ್ಟರ್ಗಳು ಇವತ್ತು ಅರೆಸ್ಟ್ ಮಾಡ್ಲಿಕ್ಕೆ ಇಲ್ಲಿ ನನ್ನ ಮನೆಗೆ ಬಂದಿದ್ರು. ಆದ್ರೆ ಈ ಎಲ್ಲದಕ್ಕೂ ಇಲ್ಲಿ ಸೇರಿ ಇರ್ತಕ್ಕಂಥ ಕಾರ್ಯಕರ್ತರ ಶಕ್ತಿ ಅವರನ್ನು ಹಿಂಬೆಟ್ಟಿಸಿ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗುವ ಹಾಗೆ ಮಾಡಿದ್ರೆ ಅದು ನಮ್ಮ ಕಾರ್ಯಕರ್ತರ ಶಕ್ತಿ. ಪೊಲೀಸರು ನಿರ್ಧಾರ ಮಾಡಿದ್ರು ಬೇಡ ಇವತ್ತು ಅಂತ. 2-3 ದಿವಸದಲ್ಲಿ ನೀವೇ ಬಂದುಬಿಡಿ ಪೊಲೀಸ್ ಸ್ಟೇಷನ್ಗೆ, ಬಂದು ನಿಮ್ಮ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡಿಸಿ ಹೋಗಿ ಅಂತ ಹೇಳಿ ಬಂದ ದಾರಿಗೆ ಸುಂಕವಿಲ್ಲ ಎಂಬುವಂತೆ 100-150 ಜನ ಪೊಲೀಸರು ವಾಪಸ್ ಹೋದರು. ಮುಂದಿನ ಸುದ್ದಿಗೆ ನಾವು ಹೋಗೋಣ. ಪ್ರಜ್ವಲ್ ರೇವಣ್ಣ ಸ್ಕ್ಯಾಂಡಲ್ಗೆ ಸಂಬಂಧಿಸಿದಂತೆ 20 ದಿನ ಆದಮೇಲೆ HD ರೇವಣ್ಣವರು ಮತ್ತೆ ಪಾಲಿಟಿಕ್ಸ್ನಲ್ಲಿ ಆ್ಯಕ್ಟಿವ್ ಆದರು. ಹೊಳೆನರಸೀಪುರಕ್ಕೆ ಬಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ವಿಧಾನ ಪರಿಷತ್ ಚುನಾವಣೆಯ ಪ್ರಚಾರದಲ್ಲಿ ಪಾಲ್ಗೊಂಡರು. ಕಣ್ಣೀರಾಗ್ತಾನೆ ಕಾರ್ಯಕರ್ತರು ಬರಮಾಡಿಕೊಂಡ್ರು. ರೇವಣ್ಣವರು ಹತ್ತರು, ಪೂಜೆ ಅರ್ಚನೆ ಮಾಡಿಸಿದ್ರು. ದುರಂತ ಅಂದರೆ ಪ್ರಜ್ವಲ್ ಪರವಾಗಿ ಅರ್ಚನೆ ಮಾಡಿಸಿದ್ರು, ಪ್ರಜ್ವಲ್ ಹೆಸರಿನಲ್ಲಿ ಅರ್ಚನೆ ಮಾಡಿಸಿದ್ರು. ಈ ಸನ್ ಸ್ಟ್ರೋಕು ಬಿಡಲ್ಲ ಯಾರನ್ನು. ಹುಟ್ಟೂರು ಹರದನಹಳ್ಳಿಗೆ ಬಂದರು. ಈಶ್ವರನಿಗೆ ಮೊದಲ ಪೂಜೆ, ಆಮೇಲೆ ಹೊಳೆ ನರಸೀಪುರದ ಲಕ್ಷ್ಮಣೇಶ್ವರ ದೇವಸ್ಥಾನ, ಲಕ್ಷ್ಮೀ ನರಸಿಂಹ ದೇವಸ್ಥಾನ, ರಾಘವೇಂದ್ರ ಸ್ವಾಮಿ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ, ಟೆಂಪಲ್ ರನ್. ಮಾಧ್ಯಮದವ್ರಿಗೆ ಮಾತಾಡೋದು. ಪ್ರಜ್ವಲ್ ಯಾವಾಗ ಬರ್ತಾರೆ ಮಾತಾಡೋದಿಲ್ಲ, ಕೇಸಿನ ಬಗ್ಗೆ ಮಾತಾಡೋದಿಲ್ಲ, ಕೋರ್ಟಿಗೆ ಗೌರವ ಕೊಡ್ತೀನಿ, ಮುಂದೆ ಮಾತಾಡ್ತೀನಿ ಅಂತ. ಜಿಲ್ಲೆ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ, ಬದುಕಿರೋ ತನಕ ಜನ ನಮ್ಮನ್ನು ಕೈ ಬಿಡಲ್ಲ ಅನ್ನೋ ವಿಶ್ವಾಸ ಇದೆ ಅಂದರು.
ಕೇಳಿಸ್ಕೊಳ್ಳಿ. ನ್ಯಾಯಾಂಗದಲ್ಲಿರುವಾಗ ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ನ್ಯಾಯಾಂಗದಲ್ಲಿರುವಾಗ ಆ ವಿಷಯ ನಾನು ಮಾತಾಡೋಕ್ಕೆ ಪ್ರಸ್ತಾವನೆ ಮಾಡೋಕ್ಕೆ ತಯಾರಿಲ್ಲ. ನನಗೆ ದೇವ್ರ ಮೇಲೆ ನಂಬಿಕೆ ಇದೆ, ನ್ಯಾಯಾಂಗ ದೇವ್ರ ಮೇಲೆ ನಂಬಿಕೆ ಇದೆ. ಅದ್ರ ಬಗ್ಗೆ ಯಾರು ನೀವು ದಯಮಾಡಿ ಕ್ವಶನ್ ಕೇಳಬೇಡಿ ಅಂತ. ಏನು ಆತಂಕ ಪಡಬೇಕಾಗಿಲ್ಲ, ಗೊತ್ತಾಯ್ತೇನ್ರಿ? ಅದಕ್ಕೆ ಕಾಲುವೆ ಉತ್ತರ ಕೊಡುತ್ತೆ, ಟೈಮ್ ಬೇಕು ಅಷ್ಟೇ. ಅದನ್ನು ಅಲ್ಲಿವರೆಗೆ ನಾವು ಶಾಂತಿಯಿಂದ ತಡ್ಕೊಂಡಿರಬೇಕು. ಇದು ನಮ್ಮ ಜಿಲ್ಲೆಯ ಜನ ಆತಂಕ ಪಡೋಕ್ಕೆ ಮಂಜಣ್ಣಿಲ್ವಾ, ನಾನಿಲ್ವಾ, ಸ್ವರೂಪ್ ಇಲ್ವಾ, ದೇವೇಗೌಡರಿಲ್ವಾ, ಯಾರು ಆತಂಕ ಪಡಬೇಕಾಗಿಲ್ಲ. ನಮ್ಮ ಜಿಲ್ಲೆ ಜನತೆನ 60 ವರ್ಷ ದೇವೇಗೌಡರು ಕಾಪಾಡಿದ್ದಾರೆ, ಇವತ್ತು ಕಾಪಾಡ್ತಾರೆ. ಯಾರು ನಮ್ಮ ಕಾರ್ಯಕರ್ತರು ಆತಂಕ ಪಡ ದುರ್ಗಿಡಬೇಕಾಗಿಲ್ಲ. ಆ ಶಕ್ತಿ ಇನ್ನೂ ಇಟ್ಕೊಂಡಿದ್ದೀವಿ ನಮ್ಮ ಪಕ್ಷ. ಆಯ್ತು, ಈ ಹೇಳಿಕೆಗಳ ಬಗ್ಗೆ ಏನು ಸಮಸ್ಯೆ ಇಲ್ಲ, ಹೇಳಿಕೆಗಳೆಲ್ಲ ಕರೆಕ್ಟೇ ಅಂದ್ಕೊಳ್ಳೋಣಪ್ಪ. ಕಾನೂನಿನಲ್ಲಿ ಗೆದ್ದು ಬರುವ ವಿಶ್ವಾಸ ಇದೆ. 4 ಜನರ ಮುಂದೆ ನಿಂತ್ಕೊಂಡು ಪ್ರಜ್ವಲ್ ಪರವಾಗಿ ಅರ್ಚನೆ ಮಾಡಿಸ್ತಿದ್ರೆ, ಅರ್ಚನೆ ಮಾಡಿಸೋದ್ರೆ ಆತನಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಂಡಾಕೆ ಹೆಂಗೆ ತಗೋಬೇಕು ರೇವಣ್ಣವ್ರೆ? ಇದನ್ನು ಜನಸಾಮಾನ್ಯರಾಗಿ ನಾವು ಇದನ್ನು ಹೆಂಗೆ ಸ್ವೀಕರಿಸಬೇಕು? ನಡೆದಿರೋ ಕೃತ್ಯ ಎಂಥದ್ದು, ಆತ ನಡ್ಕೊಳ್ತಾ ಇರೋ ರೀತಿ ಎಂಥದ್ದು. 26ನೇ ತಾರೀಖು ದೇಶ ಬಿಟ್ಟು ಹೋಗಿ ಇನ್ನೂ ತನಕ ದಿಕ್ಕು ದೆಸೆ ಗೊತ್ತಾಗ್ತಿಲ್ಲ ಎಲ್ಲಿದ್ದಾನೋ. ಹಾಸನದಲ್ಲಿ ನಾನು ಏನು ಎಕ್ಸಾಜರೇಟ್ ಮಾಡ್ತಿಲ್ಲ, ನನಗೆ ಯಾವುದೋ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ ನೋಡ್ತಾ ಇದ್ದೆ, ತುಂಬ ಬೇಜಾರಾಯ್ತು ನನಗೆ. ತಮಾಷೆ ಮಾಡೋ ವಿಷಯ ಅಲ್ಲ ಅದು. ಒಬ್ಬ ಇನ್ನೊಬ್ಬನಿಗೆ ಬಂದು ಹೇಳ್ತಾನೆ, ನನ್ನ ಮದುವೆ ಮುರಿದ್ಬಿಡ್ತು, ಯಾಕೆ ಅಂದರೆ ಹುಡುಗಿ ಹಾಸನದವಳು ಅಂತ. ಅಸಹ್ಯ ಅದು, ತಮಾಷೆ ಅಲ್ಲ. ಬಟ್ ಹಾಸನದವರು ಅಂದರೆ ಜನ ಅಲೆಲೆಲೆಲೆಲೆ ಅನ್ನೋ ಹಂಗೆ ಮಾಡಿಟ್ಟ ನಿಮ್ಮ ಮಗ, ಮಾತಾಡ್ಕೊಳ್ಳೋ ಹಂಗೆ ಮಾಡಿಟ್ಟ. ಹೆಣ್ಣು ಮಕ್ಕಳ ಆತ್ಮಹತ್ಯೆಗಳು ಹಿಂದೂ ನಡೀತಾ ಇದ್ವು, ಈಗೂ ನಡೀತಾವೆ, ನಿಲ್ಲದಿಲ್ಲ. ಅದು ಏನೇನೋ ಕಾರಣಕ್ಕಾಗುತ್ತವೆ. ಇತ್ತೀಚೆಗೆ ಆತ್ಮಹತ್ಯೆ ಮಾಡಿಕೊಂಡ ಹೆಣ್ಣು ಮಕ್ಕಳ ಹೆಸರುಗಳನ್ನು ಪ್ರಜ್ವಲ್ ರೇವಣ್ಣ ಸ್ಕ್ಯಾಂಡಲ್ ಜೊತೆ ಸೇರಿಸಿ ಜನ ಆಡ್ಕೊಳ್ಳೋ ಹಂಗಾಗಿದೆ ರೀ. ಜೀವನ ಸಾಕಾಗಿ ನಾನಿನ್ನು ಸತ್ತು ಹೋಗಬೇಕು ಅನ್ನುವ ಹೆಣ್ಣು ಮಗಳು ಒಂದು ಸಲ ಯೋಚನೆ ಮಾಡ್ಕೊಂಡು ಸುಮ್ಮನಾಗ್ತಾಳೆ. ಅಯ್ಯೋ, ನಾನು ಸತ್ತು ಬಿಟ್ರೆ ನನ್ನ ಚಾರಿತ್ರ್ಯಕ್ಕೆ ಕಳಂಕ ತಂದು ಬಿಡ್ತಾರೆ ಈ ಜನ. ಇವಳಿಗೂ ಪ್ರಜ್ವಲನ ಜೊತೆಗೆ ಏನೋ ಇತ್ತೇನೋ ಅಂದುಬಿಡ್ತಾರೆ ಅಂತ. ಮದುವೆಗಳ ಮುರಿದು ಬಿದ್ದಿದ್ದಾವೆ. ಹೆಣ್ಣು ಮಕ್ಕಳು ತಲೆ ಎತ್ಕೊಂಡು ಓಡಾಡೋ ಸ್ಥಿತಿಲಿಲ್ಲ. ಅಂಥ ಮಗನ ಪರವಾಗಿ ನೀವು ಬಂದು ದೇವಸ್ಥಾನಕ್ಕೆ ಅರ್ಚನೆ ಮಾಡಿದ್ರೆ ದೇವರಾದರೂ ಮೆಚ್ತಾನ, ಅದನ್ನು ದೇವ್ರು ಮೆಚ್ತಾನ. ಬಿಡಿ, ಹೀಸ್ ಪೊಲಿಟಿಕಲ್ ಕರಿಯರ್ ಈಸ್ ಫಿನಿಶ್ಡ್. ಹೇಳಕ್ಕೆ ಬರಲ್ಲಪ್ಪ, ನಾನು ಯಾರು ಹೇಳೋನು? ಜನ ಹೆಂಗೋ ಏನೋ, ಯಾರ್ಯಾರನ್ನ ಹೆಂಗೆ ನಡೆಸ್ಕೊತಾರೋ. ಬಟ್ ದೇರ್ ಶುಡ್ ನಾಟ್ ಬಿ ಪೊಲಿಟಿಕಲ್ ಕರಿಯರ್ ಅನ್ನೋ ನನ್ನ ಆಸೆ. ಅದು ಒಂದಾಗಬೇಕಲ್ಲ. ಯಾವುದೋ ಒಂದು ಕುಟುಂಬದಲ್ಲಿ ಹುಟ್ಟಿದ್ದೀನಿ, ನಾನು ಇಂಥವರ ಮೊಮ್ಮಗ, ಇಂಥವರ ಮಗ, ಇಂಥವರ ಅಣ್ಣನ ಮಗ. ಅದು ಕಂಡ ಹೆಣ್ಣು ಮಕ್ಕಳ ಸೆರಗಿಗೆ ಕೈ ಹಾಕುವ ಲೈಸೆನ್ಸ್ ಆಗಬಾರ್ದು. ಇಟ್ ಶುಡ್ ನಾಟ್ ಬಿ. ಅದನ್ನು ನಿಮ್ಮ ಮಗ ಮಾಡ್ದ. ಇದರ ಸುಳಿವು ನಿಮಗೆ ಇರಲೇ ಇಲ್ಲವಾ? ಗೊತ್ತೇ ಇರಲಿಲ್ವಾ ಇದೇನಾಗ್ತಿದೆ ಅಂತ? ನಿಮ್ಮ ಗಮನಕ್ಕೆ ಏನೂ ಬರಲಿಲ್ಲವಾ? ಬಂದ ನಂತರವೂ ನೀವು ಕಪಾಳಕ್ಕೆ ಹೊಡೆದು ಅವನನ್ನು ಮನೆಗೆ ಕೂರಿಸಿಕೊಂಡಿರಲಿಲ್ಲ ಅಂದರೆ, ನಿಮಗೆ ಗಮನಕ್ಕೆ ಬಂದಿತ್ತು ಆದರೂ ಸುಮ್ಮನಿದ್ರಿ ಅಂದರೆ, ನಿಮ್ಮನ್ನು ದೇವ್ರು ಕ್ಷಮಿಸೋದಿಲ್ಲ. ದೇವ್ರು ಕ್ಷಮಿಸೋದಿಲ್ಲ. ಅಯ್ಯೋ, ಇಷ್ಟೆಲ್ಲ ಮಾಡಿಬಿಟ್ಟು ನಮ್ಮ ಗಮನಕ್ಕೆ ಬರಲೇ ಇಲ್ಲ ಅಂದರೆ ಓಕೆ. ಈಗ ಗಮನಕ್ಕೆ ಬಂದಿದೆ. ಪ್ರತ್ಯಕ್ಷವಾಗಿ ಆಗಲಿ ಪರೋಕ್ಷವಾಗಿ ಆಗಲಿ ಸಮರ್ಥಿಸಿಕೊಳ್ಳುವ ಕೆಲಸ ಕೇಳಿಬೇಡಿ. ದಟ್ ಈಸ್ ಒಪ್ಪತಕ್ಕಂಥದ್ದಲ್ಲ. ಈ ಮಧ್ಯದಲ್ಲಿ JDSನ ನಿಯೋಗ ಹೋಗಿ ಪೊಲೀಸ್ ಮಹಾನಿರ್ದೇಶಕರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ವಿರುದ್ಧ. 400 ಜನರ ಮೇಲೆ ರೇಪ್ ಆಗಿದೆ ಅಂತ ರಾಹುಲ್ ಗಾಂಧಿ ಭಾಷಣ ಮಾಡಿದ್ರು. ಕೇಸ್ ಹಾಕಿ ಅವರ ಮೇಲೆ ಅಂತ. 400 ಜನರ ಮೇಲೆ ರೇಪ್ ಆಗಿದೆ ಅಂತ ರಾಹುಲ್ ಗಾಂಧಿ ಅವರು ಭಾಷಣ ಮಾಡಿದ್ದಾರೆ. ಯಾರು 400 ಜನ? ಯಾರ್ಯಾರ ಮೇಲೆ ರೇಪ್ ಆಗಿದೆ? ರಾಹುಲ್ ಗಾಂಧಿ ಹತ್ರ ಮಾಹಿತಿ ತಗೊಳ್ಳಿ. ಇಲ್ಲ, ಜನರನ್ನು ದಿಕ್ಕು ತಪ್ಪಿದ್ದಕ್ಕಾಗಿ ಅವ್ರ ಮೇಲೆ ಕೇಸ್ ಹಾಕ್ರಿ ಅಂತ. ಕೇಳಿಸ್ಕೊಳ್ಳಿ ರಾಹುಲ್ ಗಾಂಧಿ ಅವರು ಏನು ಹೇಳಿದರು ಅಂತ.
प्रज्वल रवन्ना 400 महिलाओं का रेप करता है। प्रज्वल रवन्ना 400 महिलाओं का रेप करता है, वीडियो बनाता है। ये सेक्स स्कैंडल नहीं है, इसको मैस रेप कहा जाता है। स्टेज में कर्नाटका के सामने प्रधानमंत्री मैस रेपिस्ट का समर्थन कर रहे हैं। वो कर्नाटका को कह रहे हैं कि अगर आपने इस रेपिस्ट को वोट दिया तो मेरी मदद होगी। और कर्नाटका की हर महिला को मालूम होना चाहिए कि जब प्रधानमंत्री आपसे वोट मांग रहे थे तो उनको मालूम था प्रज्वल रवन्ना ने क्या किया था। बीजेपी को हर नेता को मालूम था कि प्रज्वल रवन्ना मैस रेपिस्ट है, तब भी उन्होंने उसका समर्थन दिया और अलायंस किया। प्रधानमंत्री को हिंदुस्तान की हर महिला से माफी मांगनी चाहिए कि उन्होंने एक मैस रेपिस्ट को अपने स्टेज पर लाकर उसको समर्थन देने की बात की आपसे। हिंदुस्तान के प्रधानमंत्री ने हिंदुस्तान की हर महिला का अपमान किया है और इसके लिए प्रधानमंत्री को, अमित शाह को और बीजेपी के हर नेता को देश की महिलाओं से, माताओं बहनों से हाथ जोड़कर सिर झुकाकर माफी मांगनी चाहिए। ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀರಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.